ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಫಿಲ್ಟರ್ ಫಂಕ್ಷನ್ ಅಂದ್ರೆ ಏನು ಅಂತ ತಿಳಿಯೋಣ. ಈ ಫಿಲ್ಟರ್ ಫಂಕ್ಷನ್ ಅಂದ್ರೆ ಏನು? ಈ ಫಿಲ್ಟರ್ ಫಂಕ್ಷನ್ ಅಂದ್ರೆ ಯಾವುದೇ ಒಂದು ಸೀಕ್ವೆನ್ಸ್ ಇದ್ರೆ ಆ ಸೀಕ್ವೆನ್ಸ್ ಅನ್ನ ನಾವು ಫಿಲ್ಟರ್ ಮಾಡಬಹುದು. ಅಂದ್ರೆ ಆ ಸೀಕ್ವೆನ್ಸ್ ಅಲ್ಲಿ ಏನಾದರೂ ಒಂದು ಎಲಿಮೆಂಟ್ ಪಾಸ್ ಮಾಡಿ ಅದನ್ನ ಟೆಸ್ಟ್ ಮಾಡಿ ಯಾವುದೇ ತರ ಎಲಿಮೆಂಟ್ ಬೇಕಾದ್ರೆ ನೀವು ಫಿಲ್ಟರ್ ಔಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನನಗೆ ಬರೀ ಆಡ್ ನಂಬರ್ ಬೇಕಿತ್ತು ಅಂತ ಅನ್ಕೊಳ್ಳಿ. ಈ ಸೀಕ್ವೆನ್ಸ್ ಅಲ್ಲಿ ಆಡ್ ನಂಬರ್ಸ್ ಬೇಕು. ಆಡ್ ನಂಬರ್ಸ್ ಅಂದ್ರೆ ಏನು? ಈಗ ನಾನು ಒಂದೊಂದು ಎಲಿಮೆಂಟ್ ತಗೋಬೇಕು. ಒಂದು ಎಲಿಮೆಂಟ್ ತಗೊಂಡು ಈ ಎಲಿಮೆಂಟ್ ಐ ಅಂತ ಅನ್ಕೊಳ್ಳಿ. ಈ ಐ ಮಾಡ್ಯುಲಸ್ 2 ಮಾಡಿದ್ರೆ ಅದು ನನಗೆ 0 ಇರಬಾರ್ದು ಅಲ್ವಾ? ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ? ಅದು ನನಗೆ ಆಡ್ ನಂಬರ್ ಅನ್ಸ್ಕೊಳ್ಳುತ್ತೆ. ಸೊ ಈ 0/2 0ನಾ? ಅಲ್ಲ. ಸೊ ಹಾಗಾಗಿ ನನಗೆ ಇದು ಪ್ರಿಂಟ್ ಆಗಲ್ಲ. ಸೊ ನೆಕ್ಸ್ಟ್ ನಂಬರ್ ತಗೋಬೇಕು ನಾನು. ನೆಕ್ಸ್ಟ್ ನಂಬರ್ ತಗೊಂಡು ಮತ್ತೆ 1 ಮಾಡ್ಯುಲಸ್ 2 ಮಾಡಿ ನೋಡಬೇಕು. ಅದು ನಾಟ್ ಈಕ್ವಲ್ ಟು 0 ಇದ್ರೆ ಆ ನಂಬರ್ ನಾನು ತಗೋಬೇಕು. ಈ ನಂಬರ್ನ ಔಟ್ಸೈಡ್ ತಗೋಬೇಕು. ಹಾಗೆ ನಾನು 3 ಅನ್ನ ಔಟ್ಸೈಡ್ ತಗೋಬೇಕು. ಹಾಗೆ ನಾನು 5 ಅನ್ನ ಔಟ್ಸೈಡ್ ತಗೋಬೇಕು. ಹಾಗೆ ನಾನು 13 ಅನ್ನ ಔಟ್ಸೈಡ್ ತಗೋಬೇಕು. 1 ಅನ್ನ ಔಟ್ಸೈಡ್ ತಗೋಬೇಕು. ಸೊ ಈ ತರ ನನಗೆ ಫಿಲ್ಟರ್ ಔಟ್ ಮಾಡಬೇಕು. ಅಂದ್ರೆ ನನಗೆ ಏನ್ ಫಿಲ್ಟರ್ ಮಾಡಬೇಕು? ನಾನು ಬರೀ ಆಡ್ ನಂಬರ್ಸ್ ಅನ್ನ ಫಿಲ್ಟರ್ ಮಾಡಿ ಹೊರಗಡೆ ತಗೋಬೇಕು. ಹಾಗೆ ಮಾಡ್ಬೇಕಂದ್ರೆ ನಾನು ಫಿಲ್ಟರ್ ಯೂಸ್ ಮಾಡ್ಬೋದು. ಒಂದು ಫಾರ್ ಲೂಪ್ ಯೂಸ್ ಮಾಡಿ ನೀವು ಮಾಡ್ಬೋದು. ಅದು ಆಗುತ್ತೆ. ಬಟ್ ನೀವು ಒಂದೇ ಲೈನಲ್ಲಿ ಮಾಡ್ಬೇಕಂದ್ರೆ ನೀವು ಅದನ್ನ ಫಿಲ್ಟರ್ ಫಂಕ್ಷನ್ ನ ಯೂಸ್ ಮಾಡ್ಬೇಕಾಗುತ್ತೆ. ಈ ಫಿಲ್ಟರ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ? ಈ ಫಿಲ್ಟರ್ ಫಂಕ್ಷನ್ ಅಲ್ಲಿ ನನಗೆ ಒಂದು ಮೆಥಡ್ ಬೇಕು. ಅಂದ್ರೆ ಒಂದು ಫಂಕ್ಷನ್ ಇರ್ಬೇಕು ಇದರಲ್ಲಿ. ಯಾವ ತರ ಫಂಕ್ಷನ್ ಇರ್ಬೇಕಂದ್ರೆ ಈ ಫಂಕ್ಷನ್ ನಮಗೆ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ಕೊಡ್ತಿರ್ಬೇಕು ಔಟ್ಪುಟ್ ಅಲ್ಲಿ. ಸೊ ಈ ಫಂಕ್ಷನ್ ನನಗೆ ಟ್ರೂ ಆರ್ ಫಾಲ್ಸ್ ಅನ್ನೋದು ರಿಟರ್ನ್ ಆಗ್ತಾ ಇರಬೇಕು. ಈ ರಿಟರ್ನ್ ಆಗ್ಬೇಕಂದ್ರೆ ನಾನೇನ್ ಮಾಡ್ಬೇಕು? ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಬರಿಬೇಕು ಅಲ್ವಾ? ನಾನೇನ್ ಮಾಡ್ತಾ ಇದ್ದೀನಿ? ಲ್ಯಾಂಬ್ಡಾ ಫಂಕ್ಷನ್ ನಿಮ್ಗೆಲ್ಲ ಗೊತ್ತಿದೆ. ಈ ಲ್ಯಾಂಬ್ಡಾ ಫಂಕ್ಷನ್ ತಗೊಂಡು ನಾನು ಇದನ್ನ ಎಕ್ಸ್ ಮಾಡ್ಯುಲಸ್ 2 ನಾಟ್ ಈಕ್ವಲ್ ಟು 0 ಇದ್ರೆ ಅದು ನನಗೆ ಟ್ರೂ ಅಂತ ಕೊಡುತ್ತೆ ಅಲ್ವಾ? ಸೊ ಅದು ನಾಟ್ ಈಕ್ವಲ್ ಟು 0 ಇದ್ರೆ ಟ್ರೂ ಅಂತ ಕೊಡುತ್ತೆ. ಈಕ್ವಲ್ ಟು 0 ಇದ್ರೆ ಫಾಲ್ಸ್ ಅಂತ ಕೊಡುತ್ತೆ ಅಲ್ವಾ? ಈ ನನಗೆ ಲ್ಯಾಂಬ್ಡಾ ಫಂಕ್ಷನ್ ರಿಟರ್ನ್ ಮಾಡುತ್ತೆ. ಸೊ ಇದ್ರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ? ಸೀಕ್ವೆನ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದೀನಿ. ಸೀಕ್ವೆನ್ಸ್ SCQ ಅಂದ್ರೆ ಏನು? ಇದು ಒಂದು ಡೇಟಾ. ಯಾವ ತರ ಡೇಟಾ ಇದೆ? ಸೀಕ್ವೆನ್ಷಿಯಲ್ ಡೇಟಾ ಇದೆ. ಸೊ ಈ ನೇಮ್ ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ನಾನೇನ್ ಮಾಡ್ಬೇಕು? ಫಿಲ್ಟರ್ ಅಲ್ಲಿ ಈ ಫಿಲ್ಟರ್ ಏನ್ ತಗೊಳುತ್ತೆ? ಒಂದು ಬೂಲಿಯನ್ ಫಂಕ್ಷನ್ ತಗೊಳುತ್ತೆ, ಒಂದು ಸೀಕ್ವೆನ್ಷಿಯಲ್ ಡೇಟಾ ತಗೊಳುತ್ತೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ? ಬೂಲಿಯನ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೇನೆ. ಅದು ಒಂದು ಫಂಕ್ಷನ್. ನಾನು ಸೀಕ್ವೆನ್ಸ್ ಡೇಟಾ ಪಾಸ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದಾಗ ಏನಾಗುತ್ತೆ? ಇದು ಸೀಕ್ವೆನ್ಸ್ ಅಲ್ಲಿ ಒಂದೊಂದು ಎಲಿಮೆಂಟ್ ಅನ್ನ ಇಲ್ಲಿ ಎಕ್ಸ್ ಗೆ ಪಾಸ್ ಮಾಡುತ್ತೆ. ಎಕ್ಸ್ ಗೆ ಪಾಸ್ ಮಾಡಿ ಇದು ಟ್ರೂ ನೋ ಫಾಲ್ಸ್ ಅಂತ ಗೊತ್ತು ಮಾಡ್ಕೊಳ್ಳುತ್ತೆ. ಯಾವ್ಯಾವ ಎಲಿಮೆಂಟ್ ಗೆ ಟ್ರೂ ಅಂತ ಕೊಡುತ್ತಲ್ಲ ಲ್ಯಾಂಬ್ಡಾ ಫಂಕ್ಷನ್, ಆ ವ್ಯಾಲ್ಯೂಸ್ ಅನ್ನ ಇದು ತಗೊಳುತ್ತೆ. ಅದನ್ನ ರಿಸಲ್ಟ್ಸ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಈ ರಿಸಲ್ಟ್ಸ್ ಅಲ್ಲಿ ಸ್ಟೋರ್ ಮಾಡಿದಾಗ ನನಗೆ ಅದೊಂದು ಲೊಕೇಶನ್ ಅಲ್ಲಿ ಸೇವ್ ಆಗುತ್ತೆ. ಸೊ ಯಾವ್ಯಾವ ನಂಬರ್ ಸೇವ್ ಆಗುತ್ತೆ? 1 3 5 13 1 ಅನ್ನೋದು ನನಗೆ ಸೇವ್ ಆಗುತ್ತೆ. ಸೊ ಇದನ್ನ ನಾನು ಲಿಸ್ಟ್ ಆಗಿ ಕನ್ವರ್ಟ್ ಮಾಡಿ ಪ್ರಿಂಟ್ ಮಾಡಿದ್ರೆ ನನಗೆ ಲಿಸ್ಟ್ ಅಂತ ಪ್ರಿಂಟ್ ಆಗುತ್ತೆ. ಅದು ಲಿಸ್ಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಹಾಗೆ ನಾನೇನ್ ಮಾಡ್ಬೋದು? ಈವನ್ ನಂಬರ್ಸ್ ಬೇಕಂದ್ರೆ ಈಕ್ವಲ್ಸ್ ಟು 0 ಮಾಡಿ ಅದನ್ನ ತಗೋಬಹುದು. ಸೊ ಈಗ ನೋಡಿ ಸ್ನೇಹಿತರೆ, ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಆಡ್ ನಂಬರ್ಸ್ ಮತ್ತೆ ಈವನ್ ನಂಬರ್ಸ್ ಕೂಡ ಬರುತ್ತೆ. ಸೊ ಫಸ್ಟ್ ಆಡ್ ನಂಬರ್ಸ್ ಬಂತು, ಆಮೇಲೆ ಈವನ್ ನಂಬರ್ಸ್ ಬಂತು. ಈ ತರ ನಾವು ಫಿಲ್ಟರ್ ಫಂಕ್ಷನ್ ನ ಯೂಸ್ ಮಾಡ್ಬೋದು. ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡಿದ್ರೆ ನಮಗೇನಾಗುತ್ತೆ? ಇದ್ದತಕ್ಕಂತ ಸೀಕ್ವೆನ್ಸಿಯಲ್ ಡೇಟಾ ಅಲ್ಲಿ ನನಗೆ ಎಲಿಮೆಂಟ್ಸ್ ಅನ್ನ ಫಿಲ್ಟರ್ ಮಾಡೋ ಚಾನ್ಸಸ್ ಸಿಗುತ್ತೆ. ಸೊ ಇದು ನಿಮಗೆ ಫಿಲ್ಟರ್ ಫಂಕ್ಷನ್. ಹಾಗೆ ನಮಗೆ ಮ್ಯಾಪ್ ಫಂಕ್ಷನ್ ಅಂತ ಇದೆ. ಈ ಮ್ಯಾಪ್ ಫಂಕ್ಷನ್ ಏನ್ ಮಾಡುತ್ತೆ ಗೊತ್ತಾ? ಈ ಮ್ಯಾಪ್ ಫಂಕ್ಷನ್ ಒಂದು ಫಂಕ್ಷನ್ ಅನ್ನ ತಗೊಳುತ್ತೆ. ಈ ತರ ನೀವು ಮ್ಯಾಪ್ ಅಂತ ಬರೆದು ಇಲ್ಲೇನ್ ಮಾಡ್ಬೇಕು? ಒಂದು ಫಂಕ್ಷನ್ ನ ಪಾಸ್ ಮಾಡಬೇಕು. ಈ ಫಂಕ್ಷನ್ ಏನೇ ರಿಟರ್ನ್ ಮಾಡುತ್ತಲ್ಲ ಅವೆಲ್ಲ ವ್ಯಾಲ್ಯೂಸ್ ನಿಮಗೆ ಮ್ಯಾಪ್ ಆಗುತ್ತೆ. ಇಲ್ಲಿ ಒಂದು ಸೀಕ್ವೆನ್ಷಿಯಲ್ ಡೇಟಾ ಕೊಡಬೇಕು. ಈ ತರ ಕೊಟ್ಟಾಗ ಈ ಸೀಕ್ವೆನ್ಷಿಯಲ್ ಡೇಟಾ ಅಲ್ಲಿ ಏನೇನ್ ಇರುತ್ತಲ್ಲ ಎಲ್ಲಾ ಎಲಿಮೆಂಟ್ಸ್ ಅನ್ನು ಈ ಫಂಕ್ಷನ್ ಗೆ ಪಾಸ್ ಮಾಡುತ್ತೆ. ಈ ಫಂಕ್ಷನ್ ಗೆ ಪಾಸ್ ಮಾಡಿ ಫಂಕ್ಷನ್ ಏನ್ ರಿಟರ್ನ್ ಮಾಡುತ್ತಲ್ಲ ಆ ವ್ಯಾಲ್ಯೂಸ್ ನನಗೆ ಹೊರಗಡೆ ಔಟ್ಪುಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್,
ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಒಂದು ಅಡಿಷನ್ ಅಂತ ಫಂಕ್ಷನ್ ತಗೊತಾ ಇದ್ದೇನೆ. ಇದೇನ್ ಮಾಡುತ್ತೆ, n ವ್ಯಾಲ್ಯೂ ತಗೊಂಡು ಆ n+n ಅನ್ನೋದು ರಿಟರ್ನ್ ಮಾಡುತ್ತೆ. ಸೊ ನಾನೀಗ ಈ n ಜಾಗದಲ್ಲಿ 1 ಅನ್ನ ಪಾಸ್ ಮಾಡ್ತೇನೆ. 1 ಅನ್ನ ಪಾಸ್ ಮಾಡಿ n+n ಅಂದ್ರೆ 1+1 2 ನನಗೆ ರಿಟರ್ನ್ ಆಗುತ್ತೆ. ಹಾಗೆ ನಾನು ನೆಕ್ಸ್ಟ್ ಎಲಿಮೆಂಟ್ 2 ಪಾಸ್ ಮಾಡ್ತೇನೆ, ನನಗೆ 4 ಬರುತ್ತೆ. ಹಾಗೆ ನನಗೆ 3 ಪಾಸ್ ಮಾಡಿದಾಗ 6 ಬರುತ್ತೆ. ಹಾಗೆ ನನಗೆ 4 ಪಾಸ್ ಮಾಡಿದಾಗ 8 ಬರುತ್ತೆ. ಈ ತರ ನಿಮಗೆ ಒಂದು ಔಟ್ಪುಟ್ ಬರುತ್ತೆ. ಯಾವಾಗ ನೀವು ಮ್ಯಾಪ್ ಫಂಕ್ಷನ್ ಯೂಸ್ ಮಾಡಿದಾಗ. ಮ್ಯಾಪ್ ಫಂಕ್ಷನ್ ಯೂಸ್ ಮಾಡಿ ನಾನು ಈ ಫಂಕ್ಷನ್ ಅನ್ನ ಕೊಟ್ಟು ಅದರಲ್ಲಿ ಈ ನಂಬರ್ಸ್ ಅನ್ನೋದನ್ನ ಪಾಸ್ ಮಾಡಿದ್ರೆ ಈ ತರ ಮ್ಯಾಪ್, ಈ ಫಂಕ್ಷನ್ ಏನು ಎಡಿಷನ್, ಕಾಮಾ ಸೀಕ್ವೆನ್ಷಿಯಲ್ ಡೇಟಾ ಏನು ನಂಬರ್ಸ್. ಈ ತರ ನೀವು ಕೊಟ್ರೆ ಈ ನಂಬರ್ಸ್ ಅಲ್ಲಿರೋದು ಒಂದೊಂದು ತಾನೇ ಈ ಎಡಿಷನ್ ಅನ್ನೋ ಫಂಕ್ಷನ್ಗೆ ಪಾಸ್ ಆಗುತ್ತೆ. ಎಡಿಷನ್ ಏನ್ ತಗೊಳುತ್ತೆ, ಒಂದು n ಅನ್ನು ತಗೊಳುತ್ತೆ, ಅದು n+1 ಅನ್ನ ರಿಟರ್ನ್ ಮಾಡುತ್ತೆ. ಸೊ ಈ ತರ ನಿಮಗೆ ಔಟ್ಪುಟ್ ಸಿಗುತ್ತೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಾನೇನ್ ಮಾಡ್ತಾ ಇದ್ದೇನೆ, ಎಡಿಷನ್ ಅಂತ ತಗೊಂತಾ ಇದ್ದೇನೆ. ಈ ಎಡಿಷನ್ಗೆ ನಾನು ಮ್ಯಾಪ್ ಫಂಕ್ಷನ್ ಯೂಸ್ ಮಾಡಿ ಎಡಿಷನ್ ಮತ್ತೆ ನಂಬರ್ಸ್ ಪಾಸ್ ಮಾಡ್ತಾ ಇದ್ದೇನೆ. ಅದನ್ನ ಮುಂದೆ ಲಿಸ್ಟ್ ಕನ್ವರ್ಟ್ ಮಾಡಿ ರಿಸಲ್ಟ್ ಪ್ರಿಂಟ್ ಮಾಡ್ತಾ ಇದ್ದೇನೆ. ಲಿಸ್ಟ್ ಯಾಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ, ಈ ಯಾವುದೇ ಒಂದು ಮ್ಯಾಪ್ ಅಥವಾ ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ನಮಗೆ ಒಂದು ಅಡ್ರೆಸ್ ಆಬ್ಜೆಕ್ಟ್ ಆಗಿ ಸಿಗುತ್ತೆ. ಅದನ್ನ ನಾವು ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಥವಾ ಟಪಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾವೇನ್ ಮಾಡೋಣ, ಟಪಲ್ ಆಗಿ ಕನ್ವರ್ಟ್ ಮಾಡಿ ಟ್ರೈ ಮಾಡೋಣ. ಓಕೆ, ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ನನಗೆ 2 4 6 8 ಅಂತ ಬರುತ್ತೆ. ಈ ತರ ನೀವು ಮ್ಯಾಪ್ ಫಂಕ್ಷನ್ ಯೂಸ್ ಮಾಡ್ಬೋದು. ಮ್ಯಾಪ್ ಫಂಕ್ಷನ್ ಇಷ್ಟಕ್ಕೆ ಅಲ್ಲ, ಮ್ಯಾಪ್ ಫಂಕ್ಷನ್ ನಾನು ಹಲವಾರು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಇಲ್ಲೇನ್ ಮಾಡ್ತಾ ಇದ್ದೇನೆ, ಮ್ಯಾಪ್ ಮಾಡಿಬಿಟ್ಟು ನಾನು ಒಂದು ಫಂಕ್ಷನ್ ಬರಿತಾ ಇದ್ದೇನೆ. ಅದನ್ನ x+x, ನೀವು ಮೇಲ್ಗಡೆ ನೋಡಿದ್ರಲ್ಲ ಎಡಿಷನ್ ಅನ್ನೋ ಫಂಕ್ಷನ್, ಅದನ್ನೇ ನಾನು ಲ್ಯಾಂಬ್ಡಾ ಫಂಕ್ಷನ್ ಬರೆದ್ಬಿಟ್ಟು ಕನ್ವರ್ಟ್ ಮಾಡಿದ್ದೀನಿ. ಸೊ ಈಗ ನನಗೆ ಅದು 2 4 6 8 ಅನ್ನೋದನ್ನ ಕೊಡುತ್ತೆ. ಹಾಗೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೇನೆ, ನಂಬರ್ಸ್ 1 ನಂಬರ್ಸ್ 2 ಅಂತ 2 ಲಿಸ್ಟ್ ತಗೊಂತಾ ಇದ್ದೇನೆ. ಈ 2 ಲಿಸ್ಟ್ ಹೇಗೆ ಮ್ಯಾಪ್ ಮಾಡ್ಕೋಬಹುದು, ನನಗೆ ಸಪೋಸ್ ನಂಬರ್ಸ್ 1 ನಲ್ಲಿ 1 ತಗೊಂಡು ಅದನ್ನ 4 ಜೊತೆಗೆ ಆಡ್ ಮಾಡಬೇಕು, 2 ತಗೊಂಡು 5 ಜೊತೆಗೆ ಆಡ್ ಮಾಡಬೇಕು, 3 ತಗೊಂಡು 6 ಜೊತೆಗೆ ಆಡ್ ಮಾಡಬೇಕು. ಆಗ ನಾನೇನ್ ಮಾಡಬೇಕು, ಮ್ಯಾಪ್ ಮಾಡಬೇಕು, ನಂಬರ್ಸ್ 1 ಮತ್ತೆ ನಂಬರ್ಸ್ 2 ಅನ್ನ ಮ್ಯಾಪ್ ಮಾಡಬೇಕು. ಮ್ಯಾಪ್ ಮಾಡಿಬಿಟ್ಟು ಏನ್ ಮಾಡಬೇಕು, ಈ 2 ಡೇಟಾವನ್ನ ತಗೊಂಡು ಪ್ಲಸ್ ಮಾಡಬೇಕು. ಸೊ ನಾನೇನ್ ಮಾಡ್ತೇನೆ, ಒಂದು ಲ್ಯಾಂಬ್ಡಾ ಫಂಕ್ಷನ್ ಬರೀತೇನೆ. ಈ ಲ್ಯಾಂಬ್ಡಾ ಫಂಕ್ಷನ್ ಏನೇನು ತಗೊಳುತ್ತೆ, 2 ಪ್ಯಾರಾಮೀಟರ್ಸ್ ತಗೊಳುತ್ತೆ, ಒಂದು ಎಕ್ಸ್ ಮತ್ತೆ ವೈ. ಈ ಎಕ್ಸ್ ಮತ್ತೆ ವೈಗೆ ನಾವು ವ್ಯಾಲ್ಯೂಸ್ ಪಾಸ್ ಮಾಡಬೇಕು. ಆಗ ಏನಾಗುತ್ತೆ, ಈ ಮ್ಯಾಪ್ ಫಂಕ್ಷನ್ ಯೂಸ್ ಮಾಡಿದ್ರಿಂದ ನಾನು ನಂಬರ್ಸ್ 1 ಮತ್ತೆ ನಂಬರ್ಸ್ 2 ಕೊಡ್ತಾ ಇದ್ದೀನಿ ಆಸ್ ಎ ಸೀಕ್ವೆನ್ಷಿಯಲ್ ಡೇಟಾ. ಸೊ ಇದೇನ್ ಮಾಡುತ್ತೆ, ನಂಬರ್ಸ್ 1 ನಲ್ಲಿರೋದು ನಂಬರ್ಸ್ 1 ಗೆ ಬರುತ್ತೆ. ಸೊ ಫಸ್ಟ್ ವ್ಯಾಲ್ಯೂ 1, ಈ 1 ಅನ್ನೋದನ್ನ ಇದು ಪಾಸ್ ಮಾಡುತ್ತೆ ಎಕ್ಸ್ಗೆ. ಮತ್ತೆ 4 ಅನ್ನೋದು ನಂಬರ್ಸ್ 2 ಹೋಗುತ್ತೆ. ಈ 4 ಅನ್ನೋದು ನನಗೆ ವೈಗೆ ಅಸೈನ್ ಆಗುತ್ತೆ. ಸೊ ಔಟ್ಪುಟ್ ಅಲ್ಲಿ ನನಗೇನ್ ಬರುತ್ತೆ, x+y ಅಂದ್ರೆ 4+1. ಈ ತರ ನಿಮಗೆ ಸೀಕ್ವೆನ್ಸ್ ಕಂಟಿನ್ಯೂ ಆಗುತ್ತೆ. ಸೊ ನನಗೆ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, 5 7 9 ಅಂತ ಬರುತ್ತೆ. ಯಾಕೆ, 4+1 5, 2+5 7, 3+6 9. ಈ ತರ ನಿಮಗೆ ಔಟ್ಪುಟ್ ಬರುತ್ತೆ. ಸೊ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ, ನನಗೆ 5 7 9 ಅಂತ ಬರುತ್ತೆ. ಅದೇ ರೀತಿ ನನಗೆ ಏನ್ ಮಾಡ್ಬೇಕು, ಈಗ ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡಬೇಕು. ಯಾವ ತರ, ನನ್ನ ಹತ್ರ 2 ಲಿಸ್ಟ್ ಇದೆ. ಸೊ ಎಕ್ಸ್ ಮತ್ತೆ ವೈ. ಈ ಎಕ್ಸ್ ಮತ್ತೆ ವೈ ಇಂದ ನಾನು ಮ್ಯಾಪ್ ಮಾಡ್ಕೊಂಡು ಅದನ್ನ ಕೀ ಮತ್ತೆ ವ್ಯಾಲ್ಯೂ ಆಗಿ ತಗೋಬೇಕು. ಸೊ ನಾನು ಅದಕ್ಕೆ ಒಂದು ಲ್ಯಾಂಬ್ಡಾ ಫಂಕ್ಷನ್ ಬರಿತಾ ಇದ್ದೀನಿ. ಈ ಲ್ಯಾಂಬ್ಡಾ ಫಂಕ್ಷನ್ ಏನ್ ರಿಟರ್ನ್ ಮಾಡುತ್ತೆ, ವ್ಯಾಲ್ ಮತ್ತೆ ಕೆ ಅಂತ ತಗೊಳುತ್ತೆ ವ್ಯಾಲ್ಯೂಸ್. ಸೊ ಕೆ ಮತ್ತೆ ವ್ಯಾಲ್ ನ ಟಪಲ್ ಆಗಿ ಅದು ಕೊಡುತ್ತೆ. ಈ ಟಪಲ್ ಆಗಿ ಕೊಟ್ಟಿರೋದನ್ನ ನಾನು ಡಿಕ್ಷನರಿಗೆ ಮ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಡಿಕ್ಷನರಿ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ, ಈ ಎಕ್ಸ್ ಮತ್ತೆ ವೈ ಅನ್ನೋದು ತಗೊಳುತ್ತೆ ಸೀಕ್ವೆನ್ಷಿಯಲ್ ಡೇಟಾ. ಎಕ್ಸ್ ಮತ್ತೆ ವೈ ಅಂದ್ರೆ ಏನು, ನನಗೆ ಇಲ್ಲಿದೆ. ಸೊ ಇದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ವೈ ನ ಕೀ ಅಂತ ಮಾಡ್ತಾ ಇದ್ದೇನೆ, ಎಕ್ಸ್ ನ ವ್ಯಾಲ್ಯೂ ಅಂತ ಮಾಡ್ತಾ ಇದ್ದೇನೆ. ಸೊ ನಾನೇನ್ ಮಾಡ್ತಾ ಇದ್ದೇನೆ, ವ್ಯಾಲ್ಯೂ ಅಂದ್ರೆ ಎಕ್ಸ್, ಕೆ ಅಂದ್ರೆ ವೈ. ಸೊ ಈ ತರ ಮಾಡ್ತಾ ಇದ್ದೇನೆ. ರಿಟರ್ನ್ ನನಗೇನ್ ಕೊಡುತ್ತೆ, ಕೆ ಮತ್ತೆ ವ್ಯಾಲ್ ಅಂತ ಕೊಡುತ್ತೆ. ಅಂದ್ರೆ ಎಕ್ಸ್ ಅಲ್ಲಿರೋ ಎಲಿಮೆಂಟ್ ವ್ಯಾಲ್ ಆಗುತ್ತೆ, ವೈ ಅಲ್ಲಿರೋ ಎಲಿಮೆಂಟ್ ಕೆ ಆಗುತ್ತೆ. ಸೊ ಈ ತರ ನನಗೆ ಡಿಕ್ಷನರಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ಇದನ್ನ ಮಾಡಬೇಕು. ಸೊ ಆಗ ನನಗೆ ಎಕ್ಸ್ ಮತ್ತೆ ವೈ ಅನ್ನೋದು ಕರೆಕ್ಟ್ ಆಗಿ ಔಟ್ಪುಟ್ ಬರುತ್ತೆ. ಸೊ ಈ ತರ ನಿಮಗೆ ಮ್ಯಾಪ್ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಅದೇ ತರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು ಲಿಸ್ಟ್ ತಗೊಂತಾ ಇದ್ದೀನಿ ಎಲ್ ಅಂತ. ಈ ಎಲ್ ಅಲ್ಲಿ ಒಂದೊಂದು ಸ್ಟ್ರಿಂಗ್ ತಗೊಂತೀನಿ, ಸ್ಯಾಟ್ ಬ್ಯಾಟ್ ಕ್ಯಾಟ್ ಮ್ಯಾಟ್ ಅಂತ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಮ್ಯಾಪ್ ಮಾಡ್ತಾ ಇದ್ದೇನೆ.
ಮ್ಯಾಪ್ ಏನ್ ತಗೊಳುತ್ತೆ, ಒಂದು ಫಂಕ್ಷನ್ ತಗೊಳುತ್ತೆ. ಇಲ್ಲಿ ಏನ್ ಫಂಕ್ಷನ್ ಕೊಡ್ತಾ ಇದ್ದೇನೆ, ಲಿಸ್ಟ್ ಫಂಕ್ಷನ್ ಕೊಡ್ತಾ ಇದ್ದೇನೆ. ಅಂದ್ರೆ ಎಲ್ಲಲ್ಲಿರೋ ಒಂದೊಂದು ಎಲಿಮೆಂಟ್ ತಗೊಳುತ್ತೆ, ಈ ಲಿಸ್ಟ್ಗೆ ಕೊಡುತ್ತೆ. ಅಂದ್ರೆ ಎಲ್ಲಲ್ಲಿರೋದೆಲ್ಲ ಒಂದು ಎಲಿಮೆಂಟ್, ಎಲ್ಲದು ಒಂದು ಎಲಿಮೆಂಟ್, ಇದು ಲಿಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ನನಗೆ ಎಸ್ ಬೇರೆ, ಎ ಬೇರೆ, ಟಿ ಬೇರೆ. ಅದೇ ರೀತಿ ಇನ್ನೊಂದು ಲಿಸ್ಟ್ ಮಾಡುತ್ತೆ, ಬ್ಯಾಟ್ ಅನ್ನೋದು ಬಿ ಬೇರೆ, ಎ ಬೇರೆ, ಟಿ ಬೇರೆ. ಇದೇ ರೀತಿ ಕ್ಯಾಟು, ಮ್ಯಾಟು, ಈ ತರ ನನಗೆ ಅದು ಲಿಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ, ಸ್ಯಾಟ್, ಬ್ಯಾಟ್, ಕ್ಯಾಟ್ ಅನ್ನೋದು ಒಂದೊಂದು ಎಲಿಮೆಂಟ್ ಆಗಿ, ಒಂದೊಂದು ನೆಸ್ಟೆಡ್ ಲಿಸ್ಟ್ ಆಗಿ ಬರ್ತಿದೆ. ಸೊ ಇದಿಷ್ಟು ನಿಮಗೆ ಫಿಲ್ಟರ್ ಮತ್ತೆ ಮ್ಯಾಪ್ ಫಂಕ್ಷನ್ ಹೀಗೆ ವರ್ಕ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ ಇವತ್ತಿನ ಮಾಹಿತಿ. ನಿಮಗೆ ಫಿಲ್ಟರ್ ಮತ್ತೆ ಮ್ಯಾಪ್ ಅನ್ನೋ ಫಂಕ್ಷನ್ಸು ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ, ಅಂದ್ರೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.